ಪೊಲೀಸರು ಟಾರ್ಗೆಟ್ ಮಾಡಿ ಮಾಡ್ತಾ ಇದೆಲ್ಲ. ಪೊಲೀಸ್ನವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅಂತ ವಿಡಿಯೋಗಳು ಬೇರೆ ಹೆಣ್ಮಕ್ಳು ಕಳ್ಸಿದ್ರೆ ಯಾರು ಸುಮ್ಮನೆ ಇರ್ತಾರ? ಒಟ್ನಲ್ಲಿ ಆಚೆ ಬಂದೇ ಬರ್ತಾರೆ. ಬೇಕು ಅಂತ ಯಾರು ಮಾಡಲ್ಲ ಮೇಡಮ್. ಎಲ್ಲ ಪೊಲೀಸರು ಸುಮ್ಮನೆ ದಡ್ರ ಹೇಳಿ ಪೊಲೀಸರು ತಪ್ಪನ್ನ ಒಪ್ಕೊಬೇಕಾದ್ರೆ ಮಾಡಿರೋದು ತಪ್ಪು ಅಂತ ಗೊತ್ತಿರುತ್ತಲ್ಲ. ಹೌದು ಮೇಡಮ್, ನಿಜ ಏನಿಲ್ಲ. ಅವ್ರು ಪೊಲೀಸರು ಟಾರ್ಗೆಟ್ ಮಾಡಿ ಮಾಡ್ತಾ ಇದೆಲ್ಲ. ಅವ್ರನ್ನ ತುಳಿಬೇಕಂತ ಡಿಸೈಡ್ ಮಾಡ್ಕೊಳ್ಳಿ. ಅದನ್ನ ಹಿಂಗೆ ಮಾಡ್ತಾ ಇದ್ದಾರೆ. ಮಾಡಲಿ, ಅದೇ ದಿವಸ ಮಾಡೋಕ್ಕಾಗತ್ತೆ. ಒಂದಲ್ಲ ಒಂದು ದಿವಸ ಬರಲೇಬೇಕು. ಏನಕ್ಕೆ ದರ್ಶನ್ ಅವರೇ ಟಾರ್ಗೆಟ್ ಆಗ್ತಾರೆ ಅಂತ ಅದು ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ನಾವು ಹೇಳ್ಬಾರ್ದು. ಇಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತಿದ್ರು ಕೆಟ್ಟದ್ದು ಬಯಸೋ ಜನ ಇದ್ದೇ ಇರ್ತಾರೆ. ಹಂಗಾಗಿ ಅಷ್ಟೇನೇನಿಲ್ಲ. ಸಿಗುತ್ತಾ ಜಾಮೀನು? ಹಾಗಾದ್ರೆ 100% ಸಿಗುತ್ತೆ. ಬಂದ್ರೆ ಯಾವಾಗ ಹೊರಗಡೆ ಬರ್ಬೋದು ದರ್ಶನ್? ದಸರಾ ದೀಪಾವಳಿ ಒಳಗೆ ಬರ್ಬೋದು. ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ? ಅದು ಬಂದಮೇಲೆ ಹೇಳ್ಬೇಕು. ಬರೋಕ್ಕಿಂತ ಮುಂಚೆ ಯಾವುದು ಹೇಳ್ಬಾರ್ದು. ಇಲ್ಲ, ಪೊಲೀಸ್ನವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಕೆಲವು ಲೋಪಗಳು ಪೊಲೀಸ್ನವರು ಇದು ಮಾಡಿದ್ದಾರೆ. ಬಟ್ ಇದೇನಾಗಿದೆ ಅಂದರೆ ರಾಜಕೀಯ ಪ್ರೇರಿತ. ಅವ್ರಿಗೆ ನೆಕ್ಸ್ಟು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಬೇಕು ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಅಂತ ಇತ್ತು. ಇವರು ಏನು ಮಾಡಿದ್ದಾರೆ, ಮಂಡ್ಯದಲ್ಲಿ MP-ಗೆ ಸುಮಲತಾಗೆ ಸಪೋರ್ಟ್ ಮಾಡಿದ್ದಾರೆ. ಆ ರಾಜಕೀಯ ಪ್ರೇರಿತ ತಗೊಂಡು ಇವರು ಇದು ಮಾಡಿದ್ದಾರೆ. ಅವರೇನಾದರೂ ರಾಜಕೀಯ ಬಂದರೆ ಮೂರು ಪಕ್ಷಗಳು ಸ್ವಲ್ಪ ಡೌನ್ ಆಗ್ತವೆ. ಅದಕ್ಕೆ ಅವ್ರಿಗೆ ಬೈ ಎಲೆಕ್ಷನ್ಗೆ ಟಿಕೆಟ್ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಮೂರು ಪಕ್ಷಗಳು ಸೇರಿಕೊಂಡು ಪೊಲೀಸ್ ಇಲಾಖೆನ ಯೂಸ್ ಮಾಡಿಕೊಂಡು ಅವ್ರನ್ನ ಇದು ಮಾಡಿದ್ದಾರೆ ಹೊರತು ಮಾಡಿದ್ದಾರೆ. ಈಗ ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟಿಲ್ಲ ವಿಡಿಯೋವನ್ನು ರೇಣುಕಾಸ್ವಾಮಿ ಕಳಿಸಿದ್ದೀನಲ್ಲ, ನಮ್ಮನೆ ಹೆಣ್ಮಕ್ಳಿಗೆ ಇದ್ದಾಗ ನಾವು ರಚ್ಚಿ ಹೇಳಲ್ವಾ? ನೀವೇ ಒಂದು ಹೆಣ್ಣು ಅಂತ ತಿಳ್ಕೊಳ್ಳಿ. ನಿಮಗಿದ್ದಾಗ ನಿಮ್ಮಣ್ಣ ತಮ್ಮದಿರು ಇದು ಮಾಡಲ್ವಾ? ಅವ್ನು ಮಾಡಿರೋದು ಕರೆಕ್ಟು. ಅವನಿಂದ ಇವಾಗ ಡಿ ಫ್ಯಾನು ಅಂತಾರೆ. ಡಿ ಫ್ಯಾನು ಯಾವಾಗ ಫ್ಯಾನಾಗಿರಬೇಕು. ಅದು ಬಿಟ್ಬಿಟ್ಟು ನಾವು ಬೇಕಾದಂಗೆ ಮಾಡೋದಲ್ಲ. ಅವ್ರನ್ನ ಒಂದು ಒಳ್ಳೆತನ ಎತ್ಕೋಬೇಕು. ಅದು ಬಿಟ್ಬಿಟ್ಟು ಸಿಕ್ಕಾಬಟ್ಟೆ ಮಾಡೋದಲ್ಲ. ಅವ್ನು ಮಾಡಿರೋದು ಒಳ್ಳೆಯದು. ಇನ್ನೂ 4 ಜನ ಬುದ್ಧಿ ಕಲಿತಾರೆ. ಇನ್ನೊಂದು ಸಲ ಆ ಥರ ಮಾಡಲ್ಲ. ಇದು ರಾಜಕೀಯ ಕುತಂತ್ರ ಅಷ್ಟೇ. ಬರ್ತಾರೆ ಅನ್ಸುತ್ತಾ ಹೊರಗಡೆ? ಜಾಮೀನು ಸಿಗುತ್ತಾ? ಈ ಸಲ ಬರ್ಬೋದು, ಬರದೇ ಇರ್ಬೋದು. ದೀಪಾವಳಿಗಂತೂ ಬರ್ತಾರೆ. ದೀಪಾವಳಿ ಗ್ರ್ಯಾಂಡಾಗಿ ಮಾಡೋಣ ಬಿಡಿ. ಅದಕ್ಕೇನಂತ ಮಾಡೋಣ ಗ್ರ್ಯಾಂಡಾಗಿ ದೀಪಾವಳಿ. ಮೇಡಮ್ ಪಾಪ ಅವ್ರು ಒಳ್ಳೆ ಮನುಷ್ಯ. ಅವ್ರೇನು ಒಳ್ಳೇದೇ ತಾನೇ ಮಾಡಿರೋದು. ಅದು ಯಾರು ಹೆಣ್ಮಕ್ಳಿಗೆ ಯಾರು ಮಾಡಿದ್ರು ತಪ್ಪೇ ಅಲ್ವಾ? ಅಂತ ವಿಡಿಯೋಗಳು ಬೇರೆ ಹೆಣ್ಮಕ್ಳು ಕಳ್ಸಿದ್ರೆ ಯಾರು ಸುಮ್ಮನೆ ಇರ್ತಾರ? ಮಾಡಿರೋದು ನಿಜಾನೇ. ಅದು ಬಿಡಿ, ಒಳ್ಳೆ ಕೆಲಸ ತಾನೆ. ಪೊಲೀಸವರೆಲ್ಲ ಟಾರ್ಗೆಟೇ ಮಾಡ್ಕೊಂಡಿರೋದು ಎಲ್ಲರೂ. ಅವ್ರು ತುಳಿಬೇಕು. ಇವಾಗ ಬೆಳಿತವ್ರೆ, ಅವ್ರನ್ನ ತುಳಿಬೇಕು ಅಷ್ಟೇ. ಅವರು ತುಳಿದು ಇದು ಮಾಡ್ತವ್ರೆ. ಅವ್ರು ಏನೇ ಮಾಡಿದ್ರು, ಯಾರು ಏನೇ ಮಾಡಿದ್ರು ಅವ್ರ ಫ್ಯಾನ್ಸ್ಗಳಂತೂ ಅವ್ರನ್ನ ಬಿಟ್ಕೊಡಲ್ಲ. ಅವ್ರು ಇನ್ನೂ ಆಚೆ ಬರ್ತಾರೆ, ಇನ್ನೂ ಭರ್ಜರಿಯಾಗಿ ಇನ್ನೂ ಬೆಳಿತಾರೆ ಅವರು. ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಯಾರು ಅವ್ನ ಏನು ಮಾಡ್ಕೊಳಕ್ಕಾಗಲ್ಲ. ಇನ್ನೂ ಚೆನ್ನಾಗಿ ಬೆಳಿತಾರೆ. ಸಿಗುತ್ತೆ ಮೇಡಮ್, ಖಂಡಿತ ಸಿಗುತ್ತೆ. ಏನಕ್ಕೆ ಸಿಗಲ್ಲ? ಎಂತೆಂಥವ್ರು ಏನೇನೋ ಮಾಡಿಬಿಟ್ಟು ಎಂತೆಂಥವ್ರು ಆಚೆ ಬಂದ್ಬಿಟ್ರು. ಇವ್ರೇನು ಮಾಡೋರೆ? ಒಂದು ಇದು ಮಾಡೋರು ಅಷ್ಟೇ ತಾನೇ, ಆರಾಮಾಗಿ ಬರ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದೇನಿದೆ ಒಟ್ಲಲ್ಲಿ ಆಚೆ ಬಂದೇ ಬರ್ತಾರೆ. ಎಲ್ಲರೂ ಹಬ್ಬ ಮಾಡೇ ಮಾಡ್ತೀವಿ ಮೇಡಮ್. ಅದು ಒಬ್ಬರು ಅದು ತಪ್ಪು ಅಂದರೆ ಇದು ಕಾನೂನಿದೆ, ಎಲ್ಲ ಇದೆ. ತಪ್ಪು ಅಂದರೆ ತಪ್ಪು, ತಪ್ಪು ಇಲ್ಲ ಅಂದರೆ ತಪ್ಪಿಲ್ಲ. ನಮ್ಮ ಇದು ಜಾಮೀನಾಗಿ ಹೊರಗಡೆ ಬರ್ತಾರೆ, ಬಂದೇ ಬರ್ತಾರೆ. ಎಷ್ಟು ನಂಬಿಕೆ ಇದೆ, ಸಾಯೋ ತನಕ ಇದೆ ನಂಬಿಕೆ. ಬೇಕು ಅಂತ ಯಾರು ಮಾಡಲ್ಲ ಮೇಡಮ್. ಎಲ್ಲ ಪೊಲೀಸರು ಸುಮ್ಮನೆ ದಡ್ರ ಹೇಳಿ ಪೊಲೀಸರು ಎಲ್ಲ ಇದ್ದೇ ಮಾಡಿರ್ತಾರೆ. ಇವಾಗ ಏನು ಷಡ್ಯಂತ್ರ ಆಗಿದೆ ಗೊತ್ತಿಲ್ಲ. ಎಲ್ಲ ಯಾರು ಸುಮ್ಮನೆ ಮಾಡಲ್ಲ. ಎಲ್ಲ ಮಾಡಿಬಿಟ್ಟು ಇವಾಗ ಏನಕ್ಕೆ ಆ ಥರ ಮಾಡ್ತಾಯಿದ್ದಾರೆ ನೋಡಬೇಕು. ದರ್ಶನ್ಗೆ ಇವಾಗ ಇಷ್ಟೆಲ್ಲ ಮಾಡಿದ್ಮೇಲೆ ಬೇಲ್ ಸಿಗುತ್ತೆ ಮೇಡಮ್. ಅವ್ರು ಇಷ್ಟೆಲ್ಲ ಷಡ್ಯಂತ್ರ ಮಾಡಿ ಇನ್ನೂ ಎಲ್ಲ ಮಾಡ್ಕೊಂಡೇ ರೆಡಿಗೆ ಇರ್ತಾರೆ. ಅವ್ರ ಹತ್ರ ದುಡ್ಡಿದೆ, ಅವರು ಇವರು ಇದಾಗಿದ್ದಾರೆ, ಪ್ರಸಿದ್ಧಿಯಾಗಿದ್ದಾರೆ, ಮಾಡ್ಕೊತಾರೆ ಮೇಡಮ್. ಅವರು ಇದೆಲ್ಲ ಆಗುತ್ತಿದೆ. ಇದಾರೆ ಎಲ್ಲಿ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಮೇಡಮ್? ಅವ್ರು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಫ್ಯಾನ್ಸ್ಗೂ ಗೊತ್ತಿಲ್ಲ. ಒಳಗಡೆ ಯಾರು ಶಾಮೀಲಾಗಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮಗೆ. ನಾವೇನು ಹೇಳೋಕ್ಕಾಗತ್ತೆ ಹೇಳಿ? ಇದ್ರಲ್ಲಿ ಶಾಮೀಲ್ ಆಗಿದ್ದಾರೆ ಮೇಡಮ್. ಯಾಕಂತ ಹೇಳಿದ್ರೆ ತನಿಖೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ತನಿಖೆ ಮಾಡಿಲ್ಲ ಕರೆಕ್ಟಾಗಿ ಅವರು. ಯಾಕಂದರೆ ಸತ್ತೋಗಿರೋನ ಹೆಂಡತಿ ಬಂದು ಪ್ರೆಗ್ನೆಂಟು. ಆಕೆಗೆ ಇವಾಗ ಯಾರೂ ಆಶ್ರಯ ಕೊಡೋರೇ ಇಲ್ಲ. ಅವಳು ತುಂಬ ನೋವು ಅನುಭವಿಸ್ತಿದ್ದಾಳೆ. ಅದನ್ನು ಇವ್ರು ಕಾನೂನ ಕೈಗೆ ತೊಗೊಂಡಿದ್ದು ತುಂಬ ತಪ್ಪಲ್ವಾ? ಅದನ್ನು ಪೊಲೀಸ್ ಮುಖಾಂತರ ಹೋಗಿ ಇವಾಗ ಮಾಡಿದ್ದನ್ನು ಆವಾಗಲೇ ಮಾಡಿದರೆ ಇಲ್ಲ ಅವನಿಗಾರ ಶಿಕ್ಷೆ ಕೊಡ್ತಿದ್ರು, ಜೀವ ಸಹಿತ ಇರ್ತಿದ್ದ ಅವನು. ಅವನಿಗೆ ಶಿಕ್ಷೆ ಕೊಡೋದಕ್ಕಿಲ್ದೇನೆ ಇವರೇ ಕಾನೂನು ಕೈಯಲ್ಲಿ ತೊಗೊಂಡ್ಬಿಟ್ರೆ ಇವ್ರನ್ನ ಆಚೆ ಬಿಟ್ಟರೆ ಏನು, ಬಿಡಲಿಲ್ಲ ಅಂದರೆ ಏನು? ಇವಾಗ ಒಂದು ಹೆಣ್ಣು ಹುಡುಗಿ ಜೀವನ ಹಾಳಾಗಿದ್ದಲ್ದೇ ಅವನು ಎತ್ಕೊಳ್ಳೋ ಮಗುಗೂ ತಂದೆ ನಾವು ಇಲ್ದಿರಂಗೆ ಆಗೋಯ್ತು. ನನಗನ್ಸಿದ ಮಟ್ಟಿಗೆ ಪೊಲೀಸ್ನವ್ರು ಸರಿಯಾಗಿ ತನಿಖೆ ಮಾಡಬೇಕು ಅಂತ ಅನ್ನಿಸುತ್ತೆ. ಅಲ್ಲ, ಬಂದು ಅವರು ತಪ್ಪನ್ನ ಒಪ್ಕೊಂಡು ಆ ಹುಡುಗಿ ಅವ್ರ ಮನೆಗೆ ಏನಾದ್ರು ಸಹಕರಿಸಿದ್ರೆ ಒಳ್ಳೇದು ಅನಿಸುತ್ತೆ. ತಪ್ಪನ್ನು ಒಪ್ಕೊಬೇಕಾದ್ರೆ ಮಾಡಿರೋದು ತಪ್ಪು ಅಂತ ಗೊತ್ತಿರುತ್ತಲ್ಲ,
ಆ ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಆದಷ್ಟು ಬೇಗ ಆಚೆ ಬರಲಿ, ಬಂದು ಇನ್ನೊಬ್ಬರಿಗೆ ಆ ಥರ ಮಾಡೋ ಕೆಲಸ ಇಟ್ಕೊಳ್ದೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.